ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ಸೊ ಇವತ್ತೇನಪ್ಪ ಅಂತಂದ್ರೆ ನಮಗೆ 500 ಸಜ್ಜಿ ರೊಟ್ಟಿ ಆರ್ಡರ್ ಬಂದಿದ್ವು. ಸೊ ಇವತ್ತು ಬಂದವ್ರು ನಮ್ಗೆ 500 ರೊಟ್ಟಿ ನಾಳೆ ಬೇಕ್ರಿ ಅಂತೇಳಿ ಹೇಳಿ ಹೋಗಿದ್ರೆ. ಸೊ ನಮ್ಗೆ ಸ್ವಲ್ಪ ಎಕ್ಸೈಟ್ಮೆಂಟು ಇತ್ತು, ಹಂಗೆ ಸ್ವಲ್ಪ ಹೆದರಿಕೆನೂ ಇತ್ತು. ಯಾಕಪ್ಪ ಅಂದರೆ ಇದು ಫಸ್ಟ್ ಟೈಮ್ ನಮ್ಮ 500 ರೊಟ್ಟಿ ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇರೋದು. ಸೊ ಬೇಗ ನಾವು ಹಿಟ್ಟನ್ನೆಲ್ಲ ಹದ ಮಾಡ್ಕೊಂಡು ಮಷೀನಿಗೆ ಹಾಕಿದ್ವಿ. ಸೊ ನಮ್ಮ ಕಸ್ಟಮರ್ ಏನು ಹೇಳಿದ್ರು ಅಂತಂದ್ರೆ ನಮಗೆ ಸ್ವಲ್ಪ ರೊಟ್ಟಿ ದಪ್ಪ ಬೇಕಂತ ಹೇಳಿದ್ರು. ಸೊ ಅದೇ ಥರ ಸೆಟ್ಟಿಂಗ್ ಮಾಡ್ಕೊಂಡು ರೊಟ್ಟಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ರೊಟ್ಟಿ ಬರತ್ತಾವ ಅಂತ ಹೇಳಿ ಬೇಗ ಇವನ್ನೆಲ್ಲ ತೊಗೊಂಡ್ಬಿಟ್ಟು ಇವಾಗ ನಾವು ಇವನ್ನ ಬೇಯಿಸಾಕ ಕೂತಿದ್ವಿ. ಸೊ ಬೇಗ ಈ ಥರ ಬೇಯಿಸಿ ಹಾಕತ್ತಿದ್ವಿ. ನೋಡ್ರಿ ಆಲ್ರೆಡಿ ಅರ್ಧ ಕಂಪ್ಲೀಟ್ ಆಗ್ಯಾವ, ಇನ್ನೊಂದು ಸ್ವಲ್ಪ ಅರ್ಧ ಅದಾವ. ಸೊ ಬೇಗ ಚೆನ್ನಾಗಿ ಬೇಯಿಸ್ಬೇಕು. ಸಜ್ಜಿ ರೊಟ್ಟಿ ಏನಪ್ಪ ಅಂದ್ರೆ ತವಿ ಮೇಲನ್ನ ನೀಟಾಗಿ ಸ್ವಲ್ಪ ಕಟಕಾಗುವಂಗೆ ಬೇಯಿಸ್ಬೇಕು, ಯಾಕಂದ್ರೆ ಹಸಿ ಸ್ಮೆಲ್ ಬರ್ತಾವವ. ಸೊ ನೀಟಾಗಿ ಇವ್ನು ಬೇಗ ಈ ಥರ ಎಲ್ಲ ಬೇಯಿಸ್ಕೊಂಡು ಅದಾದಮೇಲೆ ನಮ್ಮದು ರೊಟ್ಟಿ 11.5 ಇಂಚ್ ಐತಿ. ಸೊ ಇಷ್ಟು ದೊಡ್ಡ ನಮ್ಮ ಹೋಗ್ತಾವೆ ರೊಟ್ಟಿ ನೋಡ್ಬೋದು ನೀವು. ಸೊ ಇಷ್ಟಾದಮೇಲೆ ಇವಾಗ ಒಂದು ಪ್ಯಾಕಿಂಗ್ ಮಾಡ್ಕೊಳಕ್ಕಂತ ಹೇಳಿ ಕುಂತೆ. 10 ರೊಟ್ಟಿ ಪ್ಯಾಕೆಟ್ ಒಳಗೆ ಒಂದು 10 ಈ ಥರ ನಾನು ಪ್ಯಾಕ್ ಮಾಡಿಕೊಂಡೆ. ನಮ್ಮ ವಿಸಿಟಿಂಗ್ ಕಾರ್ಡ್ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಸೊ ಎಲ್ಲ ರೊಟ್ಟಿನ ಬೇಗ ಎಲ್ಲ ಪ್ಯಾಕ್ ಮಾಡಿ ಅದಾದಮೇಲೆ ವಿಸಿಟಿಂಗ್ ಕಾರ್ಡೂ ಇಟ್ಟೆ. ಅವ್ರಿಗೆ ಚಲೋ ಅನಿಸಿದ್ರೆ ಮತ್ತು ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಲಿ ಅಂಥೇಳಿ. ನಿಮಗೂ ಏನಾದರೂ ನಮ್ಮ ರೊಟ್ಟಿ ಬೇಕಂತಂದ್ರೆ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಹಂಗೆ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೂ ನಂಬರ್ ಕೊಟ್ಟೇನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.